ಎಲ್ಲ ಕೇಳ್ತಾ ಇದ್ರು ಪಪ್ಪುಮ್ಮ ಇಲ್ಲಿ ಅಂತ. ತಪ್ಪಿ ಇಂಡಿಯನ್ ಟಾಯ್ಲೆಟ್ ಆಗಿದ್ರಿ ಏನ್ ಕತೆ? ಅಲ್ಲೇ ಬ್ರೋ ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ಹೋಗ ಕತೆ ಮುಗ್ದೋಯ್ತು. ಸೊ ಭೀಮ್ ಅಮಾವಾಸ್ಯೆ ಇರೋ ಕಾರಣ ವಿನಯ್ಗೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲಾರ ಮುಂದೆ ತೋರಿಸ್ತೀಯಾ? ಇಂಜಿನ್ ಕಡ್ತಾ ಬಂದ್ಬಿಟ್ಟೈತೆ. ಮೇಲ್ಗಡೆ ಯಾಕೆ ತೋರಿಸ್ತಿ? ಕೆಳಗಡೆ ತೋರಿಸೋ. ಹಿಂದ್ಗಡೆ ಬಂದತ್ತು. ಚಾಲೆಂಜಿಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಶಾಪಿಂಗ್ ಅಂತ ಬಂದಿದ್ದೀವಿ. ಏನಂದೆ ಇನ್ನೊಂದ್ಸಲ ಹೇಳು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಬೆಳಿಗ್ಗೆ 6 ಗಂಟೆ ಆಗಿದೆ. 5:30 ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ 6 ಗಂಟೆಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಫೀಲಿಂಗ್ ಸಮಥಿಂಗ್ ನ್ಯೂ. ಅದೇನೋ ಒಂಥರ ಮಸ್ತ್ ವೈಬ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ 5:30 ಎದ್ದಿರೋ ಮಗನೇ ಅಲ್ಲ, ಇವಾಗ 2 ದಿವಸದಿಂದ ಎದೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಿಂಗೆ ಕಂಟಿನ್ಯೂ ಆಗಿ ಯಾವುದೇ ಕಣ್ಣು ಬೀಳದೆ ಇದ್ದರೆ ಸಾಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಬೆಳಿಗ್ಗೆ ಎದ್ದು ವಾಕ್ ಹೋಗಿ ಅಲ್ಲಿಂದ ಬಂದು ಜಿಮ್ಗೆ ಹೋಗಿ ಡಯಟ್ ಗೇಟ್ ಎಲ್ಲ ಶುರು ಮಾಡಿ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬೇಕು. ನಾನು ಇವತ್ತೊಂದು ಶೂಟ್ ಇದೆ, ಆ ಶೂಟನ್ನು ಮುಗಿಸೋಣ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನೋಡಿ, ಇವಾಗ ನಾನು ಫಿಟ್ನೆಸ್ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸಪೋರ್ಟ್ ಮಾಡೋರು ತುಂಬ ಜನ ಇರ್ತಾರೆ. ಹಂಗೆ ಅನ್ಕೊತಾ ಇರ್ತೀರ, ನನ್ನ ಮಗಕ್ಕೆ ಬರೀ ಒಂದು 3 ದಿವಸ ಶೋಕಿ ಆಮೇಲೆ ಬಿಟ್ಬಿಡ್ತಾಯಿನಿ ನನ್ನ ಮಗ ಅಂತ. 90% ನನ್ನ ಲೈಫಲ್ಲಿ ಆಗ್ತಾ ಇರೋದೇ ಅದು. ಶುರು ಮಾಡಿದ ತಕ್ಷಣ ಅರ್ಬರ್ಕೆ ಹಂಗೆ ಬಿಟ್ಬಿಡ್ತೀನಿ. ಸೊ ಈ ಸರಿ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಿಂಗೆ ಅಂತ ಹೇಳಿದ್ರೆ ಒಂದು ಸರಿ ನೋ ಅನ್ನೋದು ಹೇಳೋಕ್ಕೆ ಶುರು ಮಾಡಿಬಿಟ್ರೆ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಲೈಫಲ್ಲಿ ನಾನು ತುಂಬ ಸರಿ ಕೇಳಿದ್ದೀನಿ, ಲರ್ನ್ ಹೌ ಟು ಸೇ ನೋ. ನನಗೆ ಅದು ಬರೋದೇ ಇಲ್ಲ ಇವತ್ತಿನವರೆಗೂ. ಯಾರು ಏನೇ ಕೇಳಿದ ನಡಿ, ಜೈ, ನಡಿ, ಮಾಡೋಣ. ಯಾರು ಕೇಳಿದ್ರು ಏನು ಕೇಳಿದ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ನಿನ್ನೆಯಿಂದ ನಾನು ಏನು ಕೇಳಿದ್ರು ಆಲ್ಮೋಸ್ಟ್ ನೋ ಅನ್ನೋಕ್ಕೆ ಶುರು ಮಾಡಿದ್ದೀನಿ ಗೈಸ್. ಅದರಲ್ಲಿ ಒಂಥರ ಫೀಲಿಂಗ್ ಇದೆ. ಇವಾಗ ಯಾರೋ ಒಬ್ರು ಏನೋ ಒಂದು ಹೇಳ್ತಾರೆ ಅಂತ ಅಂದ್ಕೊಳ್ಳಿ, ನೋ ಅನ್ನಿ. ಏನೋ ತಿಂತೀಯಾ ಅಂತ ಕೇಳಿ ನೋ ಅಂತೇಳಿ ಫೋರ್ಸ್ ಮಾಡ್ತಾರಾ, ನೋ ಅಂತೇಳಿ. ದಟ್ ಇಸ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್. ನೋ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ಆದಷ್ಟು ಬೇಗ ಫಸ್ಟ್ ಗಾಡಿ ತೊಗೊಬೇಕು ಗೈಸ್. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ಕಾರಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ, ಪಾರ್ಕಿಂಗೇ ಇರಲ್ಲ ಕಲ್ಟಲ್ಲಿ. ಅದೊಂದು ದೊಡ್ಡ ತಲೆನೋವು. ಇವಾಗ ಏನಪ್ಪ ಮಾಡೋದು ಅಂತೇಳಿ. ಏ ಥರ ಬೇರೆ ವೆಯ್ಟಿಂಗ್ ಪೀರಿಯಡ್ ಇದೆಯಂತೆ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದ್ದರೆ 450X ಬಗ್ಗೆ ಸ್ವಲ್ಪ ತಿಳಿಸಿ. ಅದೊಂದು ಬೇಗ ಆದಷ್ಟು ಬೇಗ ಇಳಿಸ್ಬೇಕು. ಯಾಕಂದರೆ ಇಲ್ಲಿ ಓಡಾಡೋಕ್ಕಿರಲ್ಲ. ನಂದು ಇರೋ ಗಾಡಿ ರಾಮನಗರದಲ್ಲಿದೆ, ಅದು ನಮ್ಮ ತಂಗಿ ಹತ್ರ ಇದೆ. ಓಕೆ ಗೈಸ್, ಬನ್ನಿ ಇವತ್ತಿನ ದಿನ ಶುರು ಮಾಡೋಣ. ಯಾವ ಥರ ಇರುತ್ತೆ ಅಂತ ನೋಡೋಣ. ಫಸ್ಟು ಡಿಟಾಕ್ಸ್ ವಾಟರ್ ಕುಡಿದು ಅಲ್ಲಿಂದ ವಾಕಿಂಗ್ ಕಡೆ ಹೋಗೋಣ. 6:30 ಅಷ್ಟರಲ್ಲಿ ಇರಬೇಕು. ಆಲ್ರೆಡಿ 6. ಸೊ ಲೆಟ್ಸ್ ಗೋ ಗೈಸ್. ಲೇಟಾಗಿ ಹೋಯ್ತು ಅಂದ್ಬಿಟ್ಟು ಸ್ಟಾರ್ಬಕ್ಸ್ ಮಗನೂ ಸಮೇತ ಸೇರಿಸ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದ್ರೆ ಸ್ವಲ್ಪ ಬಿಸಿ ಜಾಸ್ತಿ ಐತೆ ಡಿಟಾಕ್ಸು. ಅದಕ್ಕೆ ಕುತ್ಕೊಂಡು ಕುಡಿದ್ರೆ ಒಂದು 10-15 ನಿಮಿಷ ಇಟ್ಕೊಂಡು ಮೊಬೈಲ್ ಹಿಡ್ಕೊಂಡು ಕುಡಿದು ಬಿಡ್ತೀನಿ, ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಅದನ್ನ ಇದು ಸಮೇತ ಸೇರಿಸಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಗೈಸ್, ನಮ್ಮ ವರ್ಕೌಟ್ ಪಾರ್ಟ್ನರ್ಸ್ಗೆ ಕಾಲ್ ಹಾಕೋಣ ಇದೆ. ಹಲೋ ಬಾಸ್, ಎಲ್ಲಿ? ಗುಡ್ ಮಾರ್ನಿಂಗ್. ಓ, ಬಂದ್ಬಿಟ್ರೆ ಆಲ್ರೆಡಿ? ನಾನು ಕಾರ್ ಹತ್ತಿದ್ದೀನಿ ಗೈಸ್. ಮೊನ್ನೆ ಮಾಡಿದ ಲೆಗ್ಸು ಯಾವ ರೇಂಜ್ಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ಪ್ರಾಣ ಹೋಗಂಗೆ ಆಗ್ತಾಯಿದೆ. ಕಾಲು ಇಡೋಕ್ಕೆ ಆಯ್ತಾಯಿಲ್ಲ, ಬಾತ್ರೂಮ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಹಂಗೆ ಹೋಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ತಪ್ಪಿ ಇಂಡಿಯನ್ ಟಾಯ್ಲೆಟ್ ಆಗಿದ್ದೀರಿ ಏನು ಕತೆ? ವೆಲ್ಕಮ್ ಸರ್, ವೆಲ್ಕಮ್ ಟು ದ ಕ್ಲಬ್. ಗುಡ್ ಮಾರ್ನಿಂಗ್. ಬನ್ನಿ. ನಮ್ಮ ಕಾಲಂತೂ ಫುಲ್ಲು ಪದ ಹೇಳ್ತಾವೆ. ಹಾಯ್ ಬ್ರೋ, ಆರಾಮ? ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಇನ್ ಪಾರ್ಕ್ ಅಂತ ವಿಡಿಯೋ ಮಾಡ್ಬೇಕು. ಅಯ್ಯೋ, ನೆಕ್ಸ್ಟ್ ಲೆವೆಲ್. ಆದ್ರೂ ವಯಸ್ಸಾಗಿರೋರ್ಗಿರೋದು ನಮ್ಗೆ ಇಲ್ವಲ್ಲ ಅಂತ ಹಚ್ಬಿಡುತ್ತೆ ಒಂದ್ಸರಿ ನೋಡಿದ್ರು. ನಾನು ನಾಳೆನೇ ಅವ್ರು 6 ಪ್ಯಾಕ್ ಬೆಲ್ಲಿ ಎಲ್ಲ ಕಟ್ಟಾಗ್ತಾರೆ. ಅದು ಎಷ್ಟೊಂದು ಗೊತ್ತಾ, ಅಲ್ಲಿರೋದು ಎಲ್ಲದೂ ಲಿಟ್ರಲಿ 5-5ರಿಂದ 10 ನಿಮಿಷ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾಡ್ತಾನೆ ಇರ್ತಾರೆ. ಅದು ಇನ್ನೊಂದು ಕಾಲ ಅಗ್ಲ ಹೋಗೋದಿದೆಯಲ್ಲ, ಕಾಲಿಗೆ ಎತ್ತದು. ಇನ್ನೇನು ನೆಕ್ಸ್ಟ್ ಲೆವೆಲ್ PT ಉಷಾ ಅಡಿ ಮೇಲೆ ನೆಕ್ಸ್ಟ್ ಎದುರುಗಡೆ ಆಂಟಿ ಜೋರಾಗೋದು, ಇವ್ರ ಎದುರುಗಡೆ ಆಂಟಿಗಿಂತ ಜೋರಾಗಿ ಹೋಗೋದು. ಕಾಂಪಿಟೇಷನ್ ಅಲ್ಲಿ ಮಾಡ್ತಾ ಇರ್ತಾರೆ. ನಮ್ಮ ಏರಿಯಾ ಎದುರುಗಡೆ ಇದೆಯಲ್ಲ, ಅದು ಒಂಥರ ಇದು. ಅದೆಲ್ಲ ನೋಡ್ಬೇಕು, ಸಾಕಲ್ಲ 5 ಗಂಟೆಗೆ ಬಂದ್ಬಿಡ್ಬೇಕು. ಅಲ್ಲಿ ಹೋದ್ರೆ ಎಲ್ಲ ತುಂಬಾ ಜನ ಇರ್ತಾರೆ. ನಾಳೆ ಇದಿದೆ, ಸ್ಪೋರ್ಟ್ಸ್ ಇದೆ ನನಗೆ. ಆದ್ರೆ ಹೆಂಗೆ ಕೊಡ್ತಾವನು.
ಚಿಕ್ಕದಲ್ಲಿ ಹಿಂಗೆ ಮಾಡ್ತಿದ್ದೆ. ಇಲ್ಲ ನಾನು ರನ್ನಿಂಗ್ ಚಾಂಪಿಯನ್ ಚಿಕ್ಕ ಇರ್ತಿರ್ಲಿಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಚಾಂಪಿಯನ್ ಚಿಕ್ಕ ಇರ್ತಿರ್ಲಿಲ್ಲ ನೀವೇನು ಹೇಳ್ಬೇಡಿ ಬ್ರೋ ಇವಾಗ. ಹಿಂದ್ಗಡೆ ಬಂದತ್ತು ನಾನು ನೋಡ್ಕೊಂಡು ನಿಂತಿದ್ದೀನಿ ಎಲ್ಲಿ ಹೊಟ್ಟೆ ಬಿಟ್ಕೊಂಡು. ಇಲ್ಲ ಆ್ಯಕ್ಚುಲಿ ಜಾಗ ಇಲ್ಲ, ಅದಕ್ಕೆ ಮಾಡಿಲ್ಲ. ಇದೆ ಬೇಕಾದ ಜಾಗ ಇಲ್ಲ ಅಲ್ಲಿ ಮಾಡೋಣ ಬನ್ನಿ, 3 ಜನ ನೋಡ್ಕೆ ಸಾಕು. ಎಲ್ಲಿ ಅಲ್ಲಿ. ಅಲ್ಲಿ ಜಾಗ ಇದೆ ಇದೆ ಅಲ್ಲಿ ಅಲ್ಲಿ ಜಾಗ ಇದೆ ಮಧ್ಯ. ಹೊಡಿಸ್ಬಿಟ್ಟು ಹಾಂ ಆಮೇಲೆ ನಾಳೆ ಬರ್ತೀನಿ ಅಂತ ನೀನು. ಇವಾಗ ನೀವು ಹೊಡಿಬೇಕು ನೆಕ್ಸ್ಟು. ಹೊಡಿಯೋಣ ಅದೇನು. ಅಲ್ಲ ಇವರು ಅಯ್ಯ ಹೇಳ್ತಾನೆ ಲಾಸ್ಟಲ್ಲಿ ಎಲ್ಲ ಅಂತ ಇರ್ತೈತಲ್ಲ, ಆ ಎಲ್ಲ ಅಂತ ಇರೋರೆಲ್ಲ ಫ್ಲಾಪು. ಇವಾಗ ನೋಡಿ ನಿಕ್ಕಿಲ್ಲು ಅಂತಾನೆ ಹೇಳ್ಬಾರ್ದು ಪಾಪ. ಹೇಳ್ಬಾರ್ದು ಪಾಪ. ಆಮೇಲೆ ಕಂಪ್ನಿಗಳು ಅಷ್ಟೇ, BPL ಅಂತ ಒಂದು TV ತಗೋತಾ, ಇವಾಗ ಎಲ್ಲಿದೆ ಅಂತಾನೆ. ಡಿವಿಲ್ ಮಾಡಿದ್ದೆ. ಡೆವಿಲ್ ಅದೊಂದು ಗೈಸ್ ಇವು ಪುಷಪ್ ಮಾಡೋ ಪ್ಲ್ಯಾನು. ಬಟ್ ಇಲ್ಲಿ ಎಲ್ಲಿ ಇಡಬೇಕಂತ ಗೊತ್ತಾಯ್ತಲ್ಲ. ಬನ್ನಿ ಬ್ರೋ. ಎಷ್ಟು ಸಖತ್ತಾಗಿ ರೆಕಾರ್ಡ್ ಮಾಡಿದ್ರು, ಆದರೆ ರೆಕಾರ್ಡ್ ಬಟನ್ ಮಾತ್ರ ಗೊತ್ತಿರಲಿಲ್ಲ. ಓಕೆ ಗೈಸ್, ಅಂತೂ ಇಂಥ ಕಾಲು ಪದ ಹೇಳ್ತಾ ಇಲ್ಲ ಹಂಗಂತೂ. ಯಾವ ರೇಂಜಿಗೆ ಅಂದರೆ ಹೇಳೋಕ್ಕಾಗದೇ ಇರೋ ಅಷ್ಟು ಬಿಸಿಲು ಬರ್ತೈತೆ ಗೈಸ್ ನೋಡಿ ಟೈಟಾಗಿ. ಆದರೂ ಮಾತಾಡ್ಕೊಂಡು ವಾಕ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ, ಮಸ್ತಿದೆ ವೈಬ್. ಅವರು ಚೇತನ ಮೇಡಮು, ಅವ್ರ ಹಸ್ಬೆಂಡು, ಅವರು ತಮ್ಮ. ಆದಷ್ಟು ಬೇಗ ನಿಮ್ಗಳಿಗೂ ಹೇಳ್ತೀನಿ ಬಂದ್ಬಿಡಿ. ಇಲ್ಲ ದಿನ ಒಂದು ಕಡೆ ವಾಕ್ ಮಾಡೋಣ ಒಂದೊಂದು ಏರಿಯಾದಲ್ಲಿ. ಸೌಂಡ್ ಮಾಡ್ತಲ್ಲ ಅಲ್ಲಿ ನಿಮಗೆ 3 ಪಕ್ಷಿ ಕಾಣಿಸ್ತಾ ಇದೆ. ಒಂದು ಮೇಲೆ ಒಂದು ಇಲ್ಲಿ ರೆಕ್ಕೆ ಬಿಚ್ಕೊಂಡು ಅದ್ರ ಪಕ್ಕದಲ್ಲಿ. ಈ ರೆಕ್ಕೆ ಬಿಚ್ಕೊಂಡ್ರೆ ಸ್ಟ್ರೈಟ್ ಹಿಂಗೆ ಬಂದರೆ ಇಲ್ಲೊಂದು ಹಿಂಗಿದೆ, ಅದ್ರ ಮಧ್ಯದಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಕೆಳಗಡೆ ಹಿಂಗೆ ಒಂದು ಕೋಲ್ ಹೋಗಿದೆ. ಸುಮ್ಮನೆ ಡವ್ ಮಾಡ್ತಾ ಇಲ್ಲ ತಾನೇ. ನಾನು ಕಣ್ಣಿದೆಯಲ್ಲ ಅದೊಂಥರ ಹದ್ದಿನ ಕಣ್ಣಿದ್ದಂಗೆ. ಎಲ್ಲಿ ಇದೇ ತಾನೇ ನೀವು ಹೇಳಿದ್ದು? ಇಲ್ಲಿ ಹಾಂ ನೋಡ್ದೆ ಬಿಡಿ ಐಸ್ ನವಿಲು. ನಿನಗೆ ಕಾಣಿಸಲ್ಲ ಬಿಡಿ, ನಿನ್ನ ಕ್ಲಾಸ್ ಇದು ಗಂಡ ಹೆಣ್ಣ? ಗಂಡೆ. ನಂಗೆ ಕಾಣಿಸ್ತು. ಇದು ಸೊತ್ತೋಗೋಯ್ತಾ? ಇದು ರೆಕ್ಕೆ ಬಿಚ್ಚಿರೋದು? ಇಲ್ಲ ಇಲ್ಲ ಇಲ್ಲ, ಅದು ಮೇಲಿರೋದು ಒಂದು ಹಂಗೆ ರೆಕ್ಕೆ ಬಿಚ್ಚಿದೆ ನೋಡಿ. ಎಲ್ಲಿ? ಅದ್ರ ಮೇಲೆ. ಓ ಕರೆಕ್ಟು. ಹಾಂ ಗೈಸ್, ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಫಸ್ಟ್ ಮಾಡ್ತಾರೋ ಕೆಲಸನೇ ಎಳ್ಳೀರು ಕುಡಿತಾ ಇರೋದು. ಅಣ್ಣ 2 ದಿವಸದಿಂದ ತೆಗ್ದಿರಲ್ಲ. ಎಲ್ಲೋಗಿದ್ದ ಅಂತ ಕೇಳಿದ್ರೆ ಏನು ಹೇಳ್ತಾರೆ ನೋಡಿ. ಅಷ್ಟೇ ಹೋಗೋ ಕತೆ ಮುಗ್ದೋಯ್ತು. ಆಮೇಲೆ ಏನು ನೋಡ್ಕೊಂಡು ಮನೆ ಕಳೋದು ಅಷ್ಟೇ. ಏನಾದ್ರೂ ಕೇಳೋದು ಎಲ್ಲದಕ್ಕೂ ಡಬಲ್ ಮೀನಿಂಗ್ ಹೇಳ್ತಾರೆ. ಎಲ್ಲೋಗಿದ್ರಿ ಅಂದರೆ ನೋಡ್ಕೊಂಡು ಮನೆ ಕೊಡೋದು ಅಷ್ಟೇ ಅಂತೆ. ಅಲ್ಲ 2 ದಿವಸದಿಂದ ತೆಗ್ದಿರ್ಲಿವಲ್ಲ. ಅದನ್ನೇ ದೇವ್ರು ಮನೇಲಿ ಹೆಂಗೋ ಹಂಗೋ ಹಿಂಗೋ ತಕ್ಕತ್ತೀವಿ, ಅದು ಬೇರೆ. ಆದರೆ ಅದಲ್ಲಪ್ಪ, ಅಂಗಡಿ ತೆಗ್ದಿರ್ಲಿಲ್ವಲ್ಲ ಅಂದಿದ್ದು. ಎಳ್ಳೀರಿರ್ಲಿಲ್ವಾ? ಎಷ್ಟು ಇವಾಗ? ಅಷ್ಟೇ ದೇವರು. ಮೊನ್ನೆ ಇಲ್ಲಿಂದ ಸ್ಕಿಡ್ ಆಗಿ ಮಳ್ಳು ಹಾಕಿರೋದ್ರಿಂದ ಬಂದು ನಮ್ಮ ಗಾಡಿ ಗುದ್ದು ಬಿದ್ದಿದ್ದಾರೆ ಒಬ್ರು. ಯಾರು? ನಮ್ಮವ್ರ? ನಿಮ್ಮವರಲ್ಲ, ರೋಡಲ್ಲಿ ಹೋಗೋರು. ನೀವು ಈ ಥರ ಅರ್ಧ ರೋಡ್ ಫುಲ್ಲು ಮಳ್ಳು ಹಾಕೊಂಡ್ರೆ ಹೆಂಗ್ ಸಾಧ್ಯ? ಹ್ಞೂ ಸರ್, ನೀವು ತಗ್ಸೋದಲ್ಲ ಇಂಪಾರ್ಟೆಂಟ್. ಇಲ್ಲಿ ಗಾಡಿ ನಿಲ್ಸಕ್ ಜಾಗ ಇರಲ್ಲ, ರಾತ್ರಿ ಮರಳವನು ರಾತ್ರಿ ಬರ್ತಾನೆ. ಅದೇ ಅಲ್ಲ ಸರ್. ಓಕೆ, ನೀವು ಸುಳ್ಳು ಹೋಗ್ಬಿಡ್ತಾರೆ. ಓಕೆ, ನೀವು ಬೆಳಗ್ಗೆ ತೆಗ್ಸ್ಬೇಕಲ್ವಾ? ಆಕ್ಸಿಡೆಂಟ್ ಆದ್ರೆ ಹೆಂಗಿರುತ್ತೆ? ಮೊನ್ನೆ ಹೆಂಗ್ ಬಂದು ಗುದ್ದಾಗತ್ತಾ ಗಾಡೀಲಿ? ಕೇಳಿ, ಇವ್ರನ್ನ ಕೇಳಿ. ನಿಂತಿರೋರು ನಮ್ಮ ಹುಡುಗರ್ಗೆ ಬಂದು ಗುದ್ದ. ಓಕೆ ಗೈಸ್, ವಾಕಿಂಗಿಂದ ಬಂದಮೇಲೆ ಸ್ಮೂತಿ ಕುಡಿದ್ಮೇಲೆ ಒಂದು ಒಳ್ಳೆ ಪವರ್ ನ್ಯಾಪ್ ತೊಗೊಂಡು ರೆಡಿಯಾಗಿ ಇವಾಗ ಜಿಮ್ ಕಡೆ ಹೋಗ್ತಾ ಇದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ, ಇವತ್ತು ಭೀಮ್ ನಮವಾಸೆ ಅಂತ ಗೈಸ್. ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ಭೀಮ್ ನಮವಾಸೆ ಇರೋ ಕಾರಣ ವಿನಯ್ಗೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಪ್ರ್ಯಾಂಕ್ ಯಾವ ಥರ ವರ್ಕ್ ಆಗುತ್ತೆ. ಸುಮ್ಮನೆ ಕಾಲು ಎಳೆಯೋದು ಯಾವುದೇ ರೀತಿ ಇದಿಲ್ಲಲ್ಲ. ಫೋನ್ ಮಾಡಿ ಇವಾಗ ಏನು ಹೇಳ್ತೀನಿ ನೋಡ್ಕೊಡಿ. ಬ್ರೋ ಬಿಸಿ ಇದ್ರಾ? ಬ್ರೋ 1 ನಿಮಿಷ ಬ್ರೋ, ಮಾಡ್ತೀನಿ ಹಂಗೆ. ಪಾಪ ಬಿಜಿ ಅವ್ರೆ. ಯಾರು ಮಾಡೋಣ, ಸುವಾಗ ಮಾಡೋಣ. ಹಲೋ, ಎಲ್ಲಿದ್ಯಾ? ಮನೆ ಇನ್ನ ಮಲ್ಗಿದ್ಯಾ? ರೆಡಿ ಆಗ್ತಾ ಇದೀನೋ. ಎಷ್ಟೊತ್ತು ಬರ್ತೀಯ ಪೂಜೆಗೆ? ಯಾವ ಪೂಜೆ? ಇವತ್ತು ಭೀಮ್ ನಮವಾಸೆ ಅಲ್ವೇನೋ? ಕಾಲ್ ತೊಳೆದು ಪೂಜೆ ಮಾಡಲ್ವ ನಂಗೆ? ನಾವು ಫೋನ್ ಯಾಕೆ ಹೋಗ, ನಿಮ್ ಕಂಟೆಂಟ್ ಇರ್ಲಿಲ್ಲ, ನನಗೆ ಫೋನ್ ಬಂದು. ನಮ್ಮ ಹುಡುಗರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ನೋಡಿ ನನ್ನ. ಆಯ್ತು, ಆಮೇಲೆ ನಿತಿನ್ ಬ್ರೋ ಪ್ರ್ಯಾಂಕ್ ಮಾಡೋಣ. ಹೆಂಗಿರುತ್ತೆ ನೋಡೋಣ. ಬ್ರೋ ಎಲ್ಲಿ? ಮನೆ. ಎಷ್ಟೊತ್ತು ಬರ್ತೀರಾ ಪೂಜೆಗೆ? ಎಲ್ಲಿ ಪೂಜೆಗೆ? ಇವತ್ತು ಭೀಮ್ ನಮವಾಸೆ ಅಲ್ವಾ? ಕಾಲ್ ತೊಳೆದು ಪೂಜೆ ಮಾಡಕ್ಕಿಲ್ವಾ ನೀವು? ಎಷ್ಟೊತ್ತು ಬರ್ಬೇಕು? ನೋಡಿ ಎಷ್ಟೊತ್ತು ಬರ್ತೀರಾ? ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ ಬ್ರೋ. ಒಂದು ನಿಮಿಷ ಇರಿ. ವಿನಯ್ ಕಾಲ್ ಮಾಡ್ತಾ ಕಾನ್ಫರೆನ್ಸ್ ಆಗೋತೀನಿ. ನೀವು ಕೇಳಿ ಅವ್ರಿಗೆ ಎಷ್ಟೊತ್ತಿಗೆ ಬರ್ತೀರಾ ಅಂತ. ಹಲೋ. ಹಾ ಬ್ರೋ ಹೇಳಿ, ಕೇಳಿಸ್ತಿದ್ಯಾ? ನಿತಿನ್ ಬ್ರೋ ಲೈನಲ್ಲಿ ಇದ್ದಾರೆ ನೋಡಿ, ಮಾತಾಡ್ತವ್ರೆ. ಆರಾಮ್ ಬ್ರೋ, ನೀವು? ಆರಾಮ್. ಏನ್ ಮಾಡ್ತಿದ್ರಿ? ಊಟ ಮಾಡ್ತಾ, ಐ ಮೀನ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ. ನೀವೇನ್ ಮಾಡ್ತಿದ್ರಿ? ಎಷ್ಟೊತ್ತು ಬರ್ತೀರಾ ಪೂಜೆಗೆ? ಯಾವ ಪೂಜೆ? ಭೀಮ್ ನಮವಾಸೆ.
ನನ್ ಮೈಂಡ್ ವಾಯ್ಸ್ ಹೆಂಗ್ ಮಾಡ್ತದೆ ಗೊತ್ತಾ? ಈ ನನ್ ಮಕ್ಳಿಗೆ ಒಂದೊಂದಲ್ಲ ನನಗೆ ಒಂದ್ ನಿಮಿಷ ಶಾಸ್ತ್ರದಲ್ಲಿ ಕಲಿಯೋದು ನಾನು ಯಾರ್ಯಾರ ಮಾಡ್ಕೊಟ್ಟಿದ್ದೆ ಏನಾದ್ರೆ ಎಲ್ಲರೂ ಬರ್ತೀನಿ ಅಂತ ಇಲ್ವಲ್ಲ ಎಕ್ಸಾಕ್ಟ್ಲಿ ಸೇಮ್ ಅದೇ ರೀತಿ ಮಕ್ಕಳದ ಇವಾಗ ತಾನೆ ಯಾರು ಹೇಳಿದ್ದು ಇಂಥದ್ದೆಲ್ಲ ಚೆನ್ನಾಗಿ ಮಾಡ್ತಾರಣ್ಣ. ಬ್ರೋ ಫಸ್ಟ್ ಫೋನ್ ಮಾಡಿದ್ದೆ ಅವ್ರಿಗೆ ಬಿಸಿ ಇದ್ದೀನಿ ಅನ್ಬಿಟ್ಟು ಕಟ್ ಮಾಡ್ಬಿಟ್ರು. ಅದಾದ್ಮೇಲೆ ನಿಮಗೆ ಮಾಡಿದ್ದೀನಿ. ಸುವಾಗ ಫೋನ್ ಮಾಡಿದೆ, ಎಲ್ಲಿದ್ಯೋ ಅಂದೆ. ಎಷ್ಟೊತ್ತಿಗೆ ಬರ್ತೀಯ ಪೂಜೆಗೆ ಅಂದೆ. ಯಾವ ಪೂಜೆಗೆ ಅಂದೆ. ಭೀಮ್ ನಮ್ಮ ಭಾಷೆ ಅಂದ್ರೆ ತಿಗ ಮುಚ್ಕೊಂಡು ಅಲ್ಲೇ ಬ್ರೋ. ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ಗೈಸ್ ಯಾವ ರೇಂಜ್ ಟಯರ್ಡ್ ಆಗಿದ್ದೀನಿ ಅಂದರೆ ನೆಕ್ಸ್ಟ್ ಲೆವೆಲ್ ಟಯರ್ಡ್ ಆಗಿದ್ದೀನಿ ಗೈಸ್. ಇಲ್ಲಿ ನೋಡಿದ್ರೆ ಹುಡುಗಿರೆಲ್ಲ ಡೈಲಿಗೆ ಹೋಗ್ತವ್ರೆ, ನಾನು ನೋಡಿದ್ರೆ ಜಿಮ್ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಯಪ್ಪ ಇಷ್ಟು ದಿವಸ ಇದ್ದೀನಿ ಏರಿಯಾದಲ್ಲಿ, ಒಂದು ಸರಿ ಇಲ್ಲಿಗೆ ಬಂದಿಲ್ಲ ನಾನು. ಡೈಸಿಗೆ ವಾಟರ್ ರೋಸ್ಗೆ ಏನೋಪ್ಪ ನೋಡಿ. ಜಿಮ್ಮಿಂದ ಬಂದಿದ ತಕ್ಷಣ ಊಟ ನೋಡಿ, ಫಿಶ್ಶು, ಒಂದು ಚಿಕನು ರಾತ್ರಿಗೆ, ಅದ್ರ ಜೊತೆ ಒಂದು ಯೋಗರ್ಟು ಅನ್ನ ನೋಡಿ. ಬನ್ನಿ ಊಟ ಮಾಡಿ ಮಿಕ್ಕಿದ ಕೆಲಸ ನೋಡೋಣ. 3 hours later. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಏನಿಲ್ಲ, ರೆಡಿ ಇದೆ ಬೌಲ್ಸ್ ಆ್ಯಂಡ್ ಬ್ರೂಸಿಂದ. ಸೊ ಇಲ್ಲಿ ಆಮ್ಲೆಟ್ ಹಾಕ್ತಾ ಇದ್ದೀನಿ ನೋಡಿ. ನಾನು ಹಾಕೋ ಆಮ್ಲೆಟ್ ಹೆಂಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಗೈಸ್. ನಾನು ಊಟ ನೋಡಿ, ಇದು ಆಮ್ಲೆಟ್ ನಾನು ಮಾಡಿರೋದು, ರೈಸು, ಚಿಕನ್ನು ಮತ್ತು ವೆಜ್ಜೀಸು. ಬನ್ನಿ ತಿನ್ನೋಣ. ಏನು ಬಂದಿಲ್ಲ ಸರ್? ಹೌದಾ, ನೋಡ್ತೀನಿ ರೀ. ಥ್ಯಾಂಕ್ ಯು. क्या होगा? शूज़ नहीं भाई, कोई प्लांट भेजा है, प्लांट, मनी प्लांट. ಹಾಂ ಗೊತ್ತಾಯ್ತು, ಥ್ಯಾಂಕ್ ಯು. ನೋಡಿ ಗೈಸ್, ತೂತ್ ಕತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಬಂದು ನಮ್ಮ ಮನೆ ಆಚೆ ಕೂತಿದ್ದೀವಿ ನಾನು ಇವನು. ಇವಾಗ ನೋಡಿದ್ರೆ ಒಂದು ಪಾರ್ಸಲ್ ಬಂತು ನನಗೆ. ಯಾರು ಕಳಿಸಿದ್ದಾರೆ ಇದು? ಓಕೆ ಗೈಸ್, ಊಟ ಎಲ್ಲ ಮಾಡಿದ್ಮೇಲೆ ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಅನಿಸ್ತು. ಏನಂತ ಹೇಳಿದ್ರೆ, ಲಾಸ್ಟ್ ವೀಕು ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ನಮ್ಮ ಬಾಯ್ಸ್ನೆಲ್ಲ ಎತ್ತಾಕೊಂಡು ರೆಸಾರ್ಟ್ ಬುಕ್ ಮಾಡಿಕೊಂಡು ಅಲ್ಲಿ ಹೋದ್ವಿ. ಏನಾಯಿತು ಚಾಲೆಂಜ್ ವಿಡಿಯೋ ಅನ್ನೋದನ್ನ ಇವಾಗ ವೀಡಿಯೋಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಸಣ್ಣ ಪುಟ್ಟ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ವ್ಲಾಗಲ್ಲ ಒಂದು ಚಾಲೆಂಜ್ ಆಗಿರುತ್ತೆ. ಸೊ ಏನು ಚಾಲೆಂಜು ಅನ್ನೋದನ್ನ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಆ ಚಾಲೆಂಜಿಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಶಾಪಿಂಗ್ ಅಂತ ಬಂದಿದ್ದೀವಿ. ಯಾರ್ಯಾರು ಅಂತ ಹೇಳಿದ್ರೆ ನಾನು, ನಮ್ಮ ಬಾಯ್ಸ್ ಎಲ್ಲ. ಸೊ ಯಾರ್ಯಾರು ಚಾಲೆಂಜಲ್ಲಿ ಇರ್ತಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಏನೇನು ಬೇಕು ಎಲ್ಲ ನೋಡ್ತಾ ಇದ್ದೀವಿ. ಸೊ ಅಣ್ಣ ಅದಕ್ಕೆ ಇದೆಲ್ಲ ಐತಣ್ಣ, ಅದೇ ಕೋಕು ಅವೆಲ್ಲ ಮಾಡಬಾರ್ದೇನ? ಹಾಂ, ಅಲ್ಲೇ ಅವು ಕೊಡಿಲಿ ಗೈಸ್. ಇವಾಗ 2 ರೆಡ್ ಬುಲ್ಲು, ಆಮೇಲೆ ಕೋಕೋ ಕೋಲಾ 2. ಏನು ರೇಟ್ ಆಗುತ್ತೆ? ಚಿಪ್ಸ್ ಬೇಕಾ ಬ್ರೋ? ಇದೊಂದು ಎತ್ಕೊಂಡಲ್ಲ ಮಗ, ಇದು ಬೇಕು ಪ್ಲಾಸ್ಟಿಕ್ಕು. ಹಾಂ, ಏನಂತೆ ಬಾಯಿಲಿ ಇನ್ನೊಂದ್ಸರಿ ಹೇಳು. ಹಾಂ, ಅವ್ನು ಲೋಫರ್ ಸರ್ ಅಂದ, ಲೋಫರ್ ಸರ್ ಅನ್ನೋ ಒಂದು ಅರ್ಥ ಆಗಿಲ್ಲ ಅಲ್ವಾ? ಲೋಫರ್ ಸರ್ ಅಂದವನೇ. ಆಯ್ತು, ಎಲ್ಲೋಯ್ತಿಯಾ? ಮೇಲ್ಗಡೆ ಯಾಕೆ ತೋರಿಸ್ತಿ, ಕೆಳಗಡೆ ತೋರಿಸೋ. ಬರೀ ಇಂಥದೆಯಾ? ಅಂತೂ ಇಂತೂ ಮೇಲ್ಗಡೆ ತೋರ್ಸ ಕರ್ಕೊಂಡು ಹೋಯ್ತವನೆ. ಅದೇನು ತೋರಿಸ್ತೀಯ? ತೋರ್ಸ. ಯಾರು ಇರಲ್ಲ ತಾನೇ? ಎಲ್ಲ ನಿಮ್ಮ ಎಲ್ಲರ ಮುಂದೆನೇ ತೋರಿಸ್ತೀಯಾ? ಈಗ ನಾವು ಮೇಲ್ಗಡೆ ನೋಡ್ಬೇಕಾ ಕೆಳಗಡೆ ನೋಡ್ಬೇಕಾ? ಕಮೆಂಟ್ ಲೇ, ಇದ್ದಲ್ಲ ಮಗ, ಇದಲ್ಲ ಪ್ಲಾಸ್ಟಿಕ್ ಅಂದ್ರೆ ಇದೇನಾ? ಹಾಂ, ಜಗ್ ಕೊಟ್ಬಿಡು. ತಗೊಂಡ್ರೆ ವಾಪಸ್ ಕಳಿಸ್ತಾರೆ ಅಂದ್ಬಿಟ್ಟು ನೀವೇ ಮೇಲೆ ಬಂದಿದ್ದೀವಿ. ಇಂಜಿನ್ ಕಟ್ತಾ ಬಂದ್ಬಿಟ್ಟೈತೆ. ಚೆನ್ನಾಗಿತ್ತು ಬ್ರೋ ಲೆನ್ಸು ನೋಡಿ. ಅವ್ನಿಗೆ ತೋರಿಸ್ತಾ ಇರೋದು ಗೈಸ್ ಇವಾಗ. ಇರ್ಲಿ ತೋರಿಸಿ ಆಯ್ತು. ಬೇರೆ ಎಲ್ಲ ತೋರಿಸ್ತೀಯ, ಮೇಲ್ ಕರ್ಕೊಂಡೋಗಿ ತೋರಿಸ್ತೀಯ? ನೀನು ಐಟಮ್ ಹಂಗಾರೆ
ಅದೇನಿದು ಕೈಯೆಲ್ಲ ತೋರಿಸ್ತಾ ಇದೆಯಾ ನಾಚಿಕೆ ನೋಡೋಣ ಹೆಂಗೋಗಿ ಎಷ್ಟು ಫಾ ಯಾಕೋ ಫಾ ಅಂತ ಇದೆಯಾ ಫಾ ಆಮೇಲೆ ದಿನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡು ಅಷ್ಟೇ. ಓಕೆ ಗೈಸ್, ಅಂತೂ ಇಂತೂ ಫೈನಲಿ ಲೊಕೇಶನ್ಗೆ ಬಂದು ರೀಚ್ ಆದ್ವಿ. ಆ್ಯಂಡ್ ಲೊಕೇಶನ್ ಯಾವುದು ಮಾಡಿರೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇಲ್ಲಿ ಬೇರೆ ಗ್ರೂಪ್ ಇದೆ, ಸೊ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಪ್ರೈವೇಟ್ ವಿಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ವಾ, ನಾವು ಆ್ಯಕ್ಚುಲಿ ಇಲ್ಲಿ ಮುಂಚೆ ಬಂದಿದ್ದೀವಿ, ನಮ್ಮ ಪವನ್ ಬರ್ತಡೇ ಇಲ್ಲೇ ಮಾಡಿದ್ವಿ. ಸೊ ಅದೇ ಜಾಗ ಯಾವುದು ಅಂತ ಹೇಳಿದ್ರೆ IRR ರಿಟ್ರೀಟು. ಹಿಂಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ಫ್ರೆಂಡ್ಸು ಮೋಜು ಮಸ್ತಿ ಮಾಡೋಕ್ಕಂತೂ ಮಾಡಿಸಿದ ಜಾಗ. ಹೆಂಗೆ ಅಂದರು ಅಲ್ಲಿ 4, 5, 6 ಜನ, ಇಲ್ಲೊಂದು 3 ಜನ, ಒಂದು 20 ಜನ ಆರಾಮಾಗಿರ್ಬೋದು. 4 ರೂಮ್ ಐತೆ, 1, 2, 3, 4. ಆ್ಯಂಡ್ ಅಲ್ಲಿ ಪಾರ್ಟಿ ಮಾಡೋಕ್ಕೆ ಇಲ್ಲಿ ಪೂಲು, ಅಲ್ಲೊಂದು ಪಾರ್ಟಿ ಮಾಡೋ ಜಾಗ ಸದ್ಯಕ್ಕೆ ಇಷ್ಟಿದೆ. ಬಾರ್ಬಿಕ್ಯೂ ಆ್ಯಂಡ್ ಓಪನ್ ಕಿಚನು ಇದೆ ಇಲ್ಲಿ, ಕಿಚನ್ನು. ಆ್ಯಂಡ್ ಇದೆಲ್ಲ ಯಾರ್ದು ಅಂತ ಹೇಳಿದ್ರೆ ಇಲ್ಲಿ ಅಣ್ಣ, ನಮ್ಮ ಫ್ರೆಂಡ್ ಸುಹಾಸು. ಸೊ ಇವ್ರನ್ನ ನೋಡಿರ್ತೀರ ಮುಂಚೆ 0 ಡಿಗ್ರಿ ವ್ಲಾಗಲ್ಲಿ. ಯಾವಾಗಲೂ ಹುಡುಗಿರ ಜೊತೆನೇ ಇರ್ತಾರೆ, ಇಲ್ಲಾಂದ್ರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬರೀ ಹುಡುಗರ ಜೊತೆನೇ ಇರ್ತೀನಿ. ಇವ್ರು ಒಂದ್ ದಿವಸ ನೋಡಿರೋದು ಮಾತ್ರ ಹುಡುಗಿ ಜೊತೆ. ನಾನು ನೋಡಿದಾಗ ಹುಡುಗಿ ಜೊತೆನೇ ಇರ್ತಾರೆ. ಅವ್ರು ಯಾರು ಅಕ್ಕನೋ ತಂಗಿನೋ ಆಗಿರ್ತಾರೆ ಅಷ್ಟೇ. ಇಷ್ಟು ದಿವಸ RR ನಗರದಲ್ಲೇ ಇದ್ದು ನಾನೆಲ್ಲ ಬೇರೆ ಕಡೆ ಯಾರು ನಿಂತ್ಕೊಂಡಿದ್ದೆ, ನಮ್ಮ ಮನೆ ಹತ್ರನೇ ಇರೋದು. ಸೊ ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲೇಷನ್ ಆಗಿರೋದ್ರಿಂದ ನಾವು ಇಷ್ಟು ಟೈಮ್ ನಾವು ಬಂದಿರೋದು 10 ಗಂಟೆಗೆ. 10 ಗಂಟೆಯಲ್ಲಿ ಬಂದಿರೋದು. ಸೊ ಇವಾಗ ಇಲ್ಲೇ ಮೋಜು ಮಸ್ತಿ ಇವತ್ತಿನ ದಿನ. ಸೊ ಬನ್ನಿ ಎಲ್ಲರೂ, ಇನ್ನೂ ಬಾಯ್ಸ್ ಎಲ್ಲ ಬರ್ತಾವ್ರು ಆನ್ ದ ವೇ. ಸುಹಾಗು, ಸಾಗರು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದೀನಿ. ಆ್ಯಂಡ್ ಕೀನ್ಯಾಯಿಂದ ಬಂದಿರೋ ಮಹಾಪ್ರಭುಗಳಿಗೆ ಜೈ. ಏನು ತಂದಿದ್ದೀರಾ? ಇಲ್ಲಿ ನೋಡಿಲಿ, ವಾ, ಚಾಕ್ಲೇಟ್ಸು. ಯಾವ ಚಾಕ್ಲೇಟ್ಸ್ ಇದು? ಶಾರ್ಟ್ಸಾ? ಓ, ಇದು ಇದರಲ್ಲೇ ಎಣ್ಣೆ ಇರುತ್ತಲ್ಲ, ಅದೇ ತಾನೇ ಇದು? ಆಲ್ಕೋಹಾಲ್ ಚಾಕ್ಲೇಟ್ಸು. ತಿನ್ಬಿಡು ಒಂದು ಹೇಳ್ತೀನಿ. ಬೇಡ ಸುಮ್ಮನೆ. ಇಲ್ಲ, ನಾನು ಡಯಟಲ್ಲಿ ಇದ್ದೀನಿ. ಸ್ಪೈಸಿ ಇದು. ಸ್ಪೈಸಿ? ನನಗೆ ಸ್ಪೈಸ್ ಮಾಡ್ತಾವ್ರ ಅವರು. ತಿನ್ನಿ ಬ್ರೋ. ನಾವು ನೋ ಆಲ್ಕೋಹಾಲ್ ಅಲ್ಲ, ಅದಕ್ಕೆ ನಾನು ಅಷ್ಟೇ. ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ. ಸೊ ಇವಾಗ ನಮ್ಮ ಬಾಯ್ಸ್ ಎಲ್ಲ ಬರೋಷ್ಟರಲ್ಲಿ 11 ಗಂಟೆ ಆಗೋಯ್ತದೆ. ಬಂದಮೇಲೆ ಆಮೇಲೆ ಮಿಕ್ಕಿದ್ದು ನೋಡಬೇಕು. ಸಿಂಗಲ್ ಟನ್ನು. ಓಹೋ ಹೋ, ಇದೇನು ಒಂದು ಕ್ರೇಜಿ ಆಗೈತಲ್ಲ? ವಾ, ಕ್ರೇಜಿ ಆಗೈತೆ ಬಸ್. 1 ಲೀಟ್ರ್ ಅಲ್ಲ ಇದು? ಹಂಗೆ ನಮಗೆ ಆಫ್ರಿಕಾಯಿಂದ ಹಣ ಬಂದ. ಏನಣ್ಣ ಇದು? ಹಾಂ, ಸೂಪರ್ ಮಚ್ಚ. ಪ್ರೋಟೀನ್ ಚಿಪ್ಸ್ ಎಲ್ಲ ತೊಗೊಂಬಂದ. ಹೆಂಗಿದೆ ಇಲ್ಲಿ? ಬ್ಲೂ ವಾಟರ್ಸು, ಇಲ್ಲಿ ಬ್ಲೂ ಲೇಬಲ್ಲು. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಗೈಸ್, ಬಾರ್ಬಿಕ್ಯೂಗೆಲ್ಲ ರೆಡಿ ಆಗ್ತಾ ಇದೆ. ಸೊ ತೆಂಗಿನಕಾಯಿ ಏನಂತಾರೆ ಇದು? ಮರ್ತೇ ಹೋಗಿದ್ದೀನಿ. ತೆಂಗಿನಕಾಯಿ ಇದೆ ಅಂತಾರೆ, ಚಿಪ್ಪು. ಸೊ ಇಲ್ಲ, ಏನಂತಾರಣ್ಣ? ತೆಂಗಿನ ನಾರಲ್ಲ, ಇನ್ನೊಂದು ಏನೋ ಅಂತಾರೆ ಇದಕ್ಕೆ. ಹಾಂ, ತೆಂಗಿನ ನಾರು ಹಾಕಿ ಬೆಂಕಿ ಇಕ್ತವ್ರೆ. ಸಾಗರಣ್ಣ ಬಂದರು. ಸಾಗರಣ್ಣಂಗೆ ಹಾಯ್. ಎಲ್ಲ ಕೇಳ್ತಾ ಇದ್ರು ಪಪ್ಪುಮ್ಮ ಇಲ್ಲಿ ಅಂತ. ಎಲ್ಲ ಬಚ್ಚಲ್ ಮನೆ ತರ ಇರೋ ಬೆಂಗಳೂರಲ್ಲಿ ಆಚೆ ಏನು ಮಚ್ಚ? ಏನ್ ಗೊತ್ತಾ, ಇವರೆಲ್ಲ ಏನೇನೋ ಹೊಡಿತಿದ್ದಾರೆ, ನನ್ನ ಅಜ್ಜಿ ಮಾಡ್ತಾರೆ ಅನ್ಬಿಟ್ಟು ನೀರ್ನೇ ನಾನು ಗ್ಲಾಸ್ ಎಲ್ಲ ಹಾಕೊಂಡು ಕುಡಿತಾ ಇದ್ದೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾನು ಸುಹಾಸ್ ಬ್ರೋ ಒಂದೇ ಕೇಳಿ. ಸಾರಿ, ಇವರ ನಮಗೆಲ್ಲ ಗೊತ್ತಾಗೋಯ್ತು. ಅವ್ರ ಹೆಸರು ನಂಗೆ ಗೊತ್ತಿರ್ಲಿಲ್ಲ. ಅಲ್ಲ, ಒಂದು ಬೆಂಕಿ ಹಚ್ಚಕ್ಕೆ ಎಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನೋಡಿ. ಯಾಕೋ ಮಾಡೋಣ. ಎಷ್ಟು ಗ್ರಾಮ್ ಅದು? 24. ಇಲ್ಲ ಹಂಗಾರೆ ಬೇಡ. 24 ಆದರೆ ಬೇಡ. ಎನಿಥಿಂಗ್ ಅಬೌಟ್ 32 ಇದ್ರೆ ಹೇಳು. ವಿಲ್ ಥಿಂಕ್ ಅಬೌಟ್ ಇಟ್. ನಾನು ನಿತಿನ್ ಬ್ರೋ ಎಕ್ಸ್ಚೇಂಜ್ ಮಾಡೋಣ. ಇಲ್ಲ, ಅವ್ರದ್ದು ಎಷ್ಟು ಗ್ರಾಮ್ ಇದೆ? ಹಂಗಾರೆ ಎಕ್ಸ್ಚೇಂಜ್ ಮಾಡ್ಬೋದು. ಈಸಿಯಾಗಿ ಮಾಡ್ಬೋದು. ಏನೇನು ಅಲ್ಲ ಇಬ್ರು ಇಬ್ಬರದು ಕೊಟ್ಬಿಟ್ಟು ನಾನು ಮೊದಲು ಇಷ್ಟು ದಪ್ಪ ತಕೊಂತ ಇದ್ದೆ. ರೋಲ್ ಕಾಲ ಅದು ಇದು ಅಂತ ಹೇಳಿ. ಎಷ್ಟು ಗ್ರಾಮ್ ಇದೆ ಬ್ರೋ? ಅವ್ರದ್ದು ಸಾಗರ್ ಮಾತಾಡ್ಕೊಂಡ್ಬಿಟ್ಟವನಂತೆ. ರುದ್ರಾಕ್ಷಿನ? ಅಲ್ಲ ಇದು ಅದು ಚಿನ್ನದೇನಾ? ರುದ್ರಾಕ್ಷಿನೋ? ತೋರಿಸಿ ಅಲ್ಲಿ. ನಂಗೊಂದು ಸಾಗರ್ಗೊಂದು ಆಯ್ತು. ನಂದು ರುದ್ರಾಕ್ಷಿ ಚೆನ್ನಾಗಿರುತ್ತೆ ನೋಡಿ. ಏನ್ ಗೊತ್ತಾ, ನೀವು 1, 2, 3, 4, 5 ಜನನು ಹಾಕೊಂಡಿದ್ದೀರಾ. ಇದು ರಿಯಲ್ ರುದ್ರಾಕ್ಷಿ ಅಲ್ಲ? ಹೌದು. ಶಿವನಾ? ಇಲ್ಲ, ಮಚ್ಚ ನೀವು 5 ಜನನು ಹಾಕೊಂಡಿದ್ದೀರಾ. ನಾನು ಏನು ಹಾಕಿಲ್ಲ, ನೀವು ನಂಗೆ ಕೊಟ್ಬಿಡ್ತೀರಾ.
ಏನು ಹಾಕಿಲ್ವಾ ಏನು ಹಾಕಿಲ್ವಾ ಏನು ಹಾಕಿಲ್ಲ ಗೈಸ್ ನಾವೇ ಬಾರ್ಬಿಕ್ಯೂ ಆಗ್ತಾ ಇದೀವಿ ನೋಡಿ. ಕೋಳಿ ಕಾಲು ಏನ್ ಪೀಸು ನಮ್ಗೆ ಹೊಡೆದವನು ಯಾರು ಹೊಡೆದವನು ಇವನು ಇಷ್ಟಪ್ಪ ಐತೆ ಪೀಸು. ಓಕೆ ಗೈಸ್, ಚಾಲೆಂಜ್ ವಿಡಿಯೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಾ? ಇಲ್ಲ, ನೋವೇ ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಚಾಲೆಂಜ್ ಮಾಡೋಕ್ಕೂ ಮುಂಚೆ ಒಂದು ಪೆಗ್ ಹಾಕ್ಬೋಣ, ಫುಲ್ ಜೋಶಲ್ಲಿ ಇರ್ತೀವಿ, ನೆಕ್ಸ್ಟ್ ಲೆವೆಲ್ ಚಾಲೆಂಜ್ ಮಾಡ್ಬಾರ್ದು, ಒಳ್ಳೆ ಫನ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಅಷ್ಟೇ. ಒಂದು ಪೆಗ್ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಅದು ಅಲ್ಲಿಗೆ ನಿಲ್ಲಲ್ಲ, ನಿಮಗೆ ಗೊತ್ತಿರುತ್ತೆ ಏನಾಯಿತು ಅಂತೇಳಿ. ಅದಾದಮೇಲೆ ಡಿಸೈಡ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಹಿಂಗೆ ಪಾರ್ಟಿ ಮಾಡಬಾರ್ದು, ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತೇಳಿ ಇವಾಗ ಕಂಪ್ಲೀಟಾಗಿ ಆಲ್ಕೋಹಾಲ್ನ ಬಿಟ್ಬಿಟ್ಟು ಫುಲ್ಲು ಕಂಪ್ಲೀಟ್ ಡಯಟ್ ಮೇಲೆ, ಜಿಮ್ ಮೇಲೆ ಫೋಕಸ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ, ಆದಷ್ಟು ಬೇಗ ಚಾಲೆಂಜ್ ವಿಡಿಯೋ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.